ಇವಾಗ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ. ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ, ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ತಪ್ಪಾಗಿರುವ ಹೇಳಿಕೆ ಮೇಲ್ಗಡೆ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಯಾವುದು ತಪ್ಪದ ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ನೋಡ್ರಿ. ಎಮಿಲಿ ಡರ್ಕಿಮ್ ರವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು ಅಂತ ಹೇಳ್ಬಿಟ್ಟು. ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರೆ 1914ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು ಅಂತ ಹೇಳ್ಬಿಟ್ಟು. ಇನ್ ಥರ್ಡ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂದ್ರೆ ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೊಲೆರೆ ಎಂಬ ಪದದಿಂದ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಫೋರ್ತ್ ಒನ್ ನೋಡಿದ್ವಿ ಅಂದ್ರೆ ಮ್ಯಾಕ್ಸ್ ವೆಬರ್ ರವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನವನ್ನ ಮಾಡಿದರು. ಇದ್ರೊಳಗಡೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂತೇಳಿ ನಾವು ನೋಡಿದ್ವಿ ಅಂತಂದ್ರೆ ಸೆಕೆಂಡ್ ಒನ್ ಏನದಲ್ರಿ, 1914ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು ಅಂತ ಹೇಳ್ಬಿಟ್ಟು ಅದು ತಪ್ಪಾಗಿರ್ತಕ್ಕಂಥದ್ದು. ಇಯರ್ ಮಾತ್ರ ಕರೆಕ್ಟ್ ಕೊಟ್ಟಿದ್ದಾರೆ, ವರ್ಷ 1914 ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದ್ದ. ಆದ್ರೆ ಮದ್ರಾಸ್ ಅಂತ ಏನ್ ಕೊಟ್ಟಿದ್ದಾರಲ್ಲ ಇದು ತಪ್ಪಾಗಿರ್ತಕ್ಕಂಥದ್ದು. ಅದ್ರ ಬದಲಾಗಿ ಮುಂಬೈ ಅಂತ ಏನಾದ್ರು ಕೊಟ್ಟಿದ್ರು ಅಂತಂದ್ರೆ ಅದನ್ನು ಕೂಡ ಸರಿಯಾಗಿರ್ತಿತ್ತು. ಅದರಿ ಮದ್ರಾಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆ ಬ್ರಿಟಿಷರು ಬಂದಾದ ತಕ್ಷಣ ರೀ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಆಮೇಲೆ ಸಮಾಜಶಾಸ್ತ್ರವನ್ನ ಪರಿಚಯಿಸಲಾಗ್ತದೆ ನೋಡ್ರಿ. ಮುಂಬೈ ಆಗ್ಬೇಕಾಗಿತ್ತು, ಮದ್ರಾಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎರಡನೇದೇನದಲ್ಲ ಇದು ತಪ್ಪಾಗಿರ್ತಕ್ಕಂಥದ್ದು. ಈ ಪ್ರಶ್ನೆ ಯಾವ ಪಾಠ ಮತ್ತೆ ಯಾವ ಪುಸ್ತಕದಿಂದ ಬಂದ ಅಂತ ಹೇಳ್ಬಿಟ್ಟು ನಾವು ನೋಡಿದೆವು ಅಂತಂದ್ರೆ ಇಲ್ರಿ ಟೋಟಲ್ ಇನ್ನೇನದ ಅಂತಂದ್ರೆ 2 ಪಾಠಗಳಿಂದ ಬಂದಿರತಕ್ಕಂಥ ಪ್ರಶ್ನೆ ಇದ್ದು ರೀ. ಅದು ಯಾವ್ದಾವ್ದು ಅಂತೇಳಿ ನೋಡಿದೆವು ಅಂತಂದ್ರೆ 2 ಪಾಠಗಳನ್ನ ಕೂಡ 8ನೇ ತರಗತಿಯಿಂದನೇ ಬಂದಿದ್ದ. ಅದು ಯಾವ್ದು ಪಾಠ ಅಂತೇಳಿ ನಾವು ನೋಡಿದೆವು ಅಂತಂದ್ರಿ ಇಲ್ಲಿ ಫಸ್ಟ್ ಒನ್ನ, ಅದಾದ ನಂತರ ಸೆಕೆಂಡ್ ಒನ್ನ, ಅದಾದ ನಂತರ ಫೋರ್ತ್ ಒನ್ನ, ಈ ಮೂರು ಏನು ಆಪ್ಷನ್ಸ್ ಅದಾವಲ್ರಿ ಇದು ಮಾನವ ಮತ್ತು ಸಮಾಜ ಪಾಠದಿಂದ ಬಂದಿರತಕ್ಕಂಥದ್ದು. 8ನೇ ತರಗತಿನೇ ಪುಸ್ತಕ ರೀ, ಅದ್ರ ಮಾನವ ಮತ್ತು ಸಮಾಜ ಪಾಠದಿಂದ ಬಂದಿರತಕ್ಕಂಥದ್ದು. ಅದಾದ ನಂತರ ಇನ್ನ ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೋಲರೆ ಅಂತ ಹೇಳ್ಬಿಟ್ಟು ಏನದಲ್ರಿ ಈ ಪಾಠ ಏನ್ ಮಾಡಿದ್ರು ಅಂತಂದ್ರ ಮಾನವ ಮತ್ತು ಸಂಸ್ಕೃತಿ ಅಂತ ಹೇಳ್ಬಿಟ್ಟು ಅದ ಪಾಠ ಆದ ತಕ್ಷಣ ರೀ ಮುಂದಿನ ಪಾಠ ಏನಂತಾರ ಮಾನವ ಮತ್ತು ಸಂಸ್ಕೃತಿ ಅಂತ ಹೇಳ್ಬಿಟ್ಟು ಪಾಠ ಅದ ನೋಡ್ರಿ. ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ ಅದು ರೀ. ಟೋಟಲ್ ಇನ್ನೇನದ ಅಂತಂದ್ರೆ 8ನೇ ತರಗತಿಲಿಂದ ಏನೇ 2 ಪಾಠಗಳ ಮೇಲ್ಗಡೆ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳೆಂದರೆ ನೋಡ್ರಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳು ಯಾವ್ಯಾವ್ದು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಪ್ರಶ್ನೆ ರೀ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ಸ್ ನೋಡಿದ್ವಿ ಅಂದ್ರೆ ಗುರುಂಗ್, ಲಿಂಬಿ ಮತ್ತು ಲೇಫಾ ಅಂತ ಹೇಳ್ಬಿಟ್ರಿ. ಅದಾದ ನಂತರ ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರೆ ಬೈಗಾ, ಖಾರಿಯಾ ಮತ್ತು ಖೋಂಡ್ ಅಂತ ಹೇಳ್ಬಿಟ್ರಿ. ಅದಾದ ನಂತರ ಥರ್ಡ್ ಒನ್ ನೋಡಿದ್ವಿ ಅಂದ್ರೆ ಕುಕಿ, ಮೈತೇಯಿ ಮತ್ತು ಅಪತಾನಿ ಅಂತ ಹೇಳ್ಬಿಟ್ರಿ. ಫೋರ್ತ್ ಒನ್ ನೋಡಿದ್ವಿ ಅಂತಂದ್ರೆ ಜಾರ್ವಾ, ಓಂಗೆ ಮತ್ತು ಸೆಂತಿನೇಲಿ ಅಂತ ಹೇಳ್ಬಿಟ್ಟು. ಇದೇನು ಫೋರ್ತ್ ಒನ್ ಏನು ಆಪ್ಷನ್ಸ್ ಅದಲ್ಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಜಾರ್ವಾ, ಓಂಗೆ ಮತ್ತು ಸೆಂತಿನೇಲಿ ಅಂತಕ್ಕಂಥದ್ರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡು ಬರತಕ್ಕಂಥ ಬುಡಕಟ್ಟು ಜನಾಂಗಗಳು ನೋಡ್ರಿ. ಇನ್ನು ಇದು ಯಾವ ಪಾಠ ಮತ್ತೆ ಯಾವ ಪುಸ್ತಕ ಅಂತ ಹೇಳಿ ನೋಡಿದ್ವಿ ಅಂತಂದ್ರ ಇದು ರೀ 9ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. 9ನೇ ತರಗತಿ ಪುಸ್ತಕ ಅಲ್ರಿ ಸಮುದಾಯ ಅಂತಕ್ಕಂಥ ಪಾಠದಿಂದ ಅಲ್ಲಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಅಲ್ಲಿ ಹಲವಾರು ಏನದ ಅಂತಂದ್ರ ಸಮುದಾಯ ಬುಡಕಟ್ಟು ಜನಾಂಗಗಳ ಬಗ್ಗೆನೂ ಕೂಡ ರೀ ಆ ಪಾಠದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ರಿ. ಅಲ್ಲಿಂದ ಬಂದಿರತಕ್ಕಂಥ ಪ್ರಶ್ನೆ 9ನೇ ತರಗತಿ ಪುಸ್ತಕ ಸಮುದಾಯ ಪಾಠ ರೀ, ಆ ಪಾಠದಿಂದ ಬಂದಿದ್ದ ನೋಡ್ರಿ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ. ಇಲ್ಲಿ ಕೆಳಗೆ ನೀಡಿರುವ ಎಲ್ಲಾ ಹೇಳಿಕೆಗಳನ್ನು ಓದಿರಿ ನೋಡ್ರಿ. ಹೇಳಿಕೆಗಳು ಯಾವ್ಯಾವ್ದು ಅಂತ ಹೇಳಿ ನೋಡ್ರಿ. ಫಸ್ಟ್ ಒನ್ ನೋಡ್ತೀವಿ ಅಂದ್ರ ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ, ಚೀನಾ, ರೋಮ್, ಈಜಿಪ್ಟ್ ಮೊದಲಾದ ದೇಶಗಳಲ್ಲಿ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಈಗಲೂ ಮುಂದುವರೆದುಕೊಂಡು ಬರುತ್ತಿವೆ ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರ ಕೇರಳ ರಾಜ್ಯದ ನಾಯರ್ ಸಮುದಾಯ ಹಾಗೂ ಭಾರತದ ಈಶಾನ್ಯ ರಾಜ್ಯ ಕೆಲವು ಆದಿವಾಸಿ ಸಮುದಾಯಗಳು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿವೆ. ಥರ್ಡ್ ಒನ್ ನೋಡಿದ್ವಿ ಅಂದ್ರ ಸಂವಿಧಾನದ 27ನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ. ಫೋರ್ತ್ ಒನ್ ನೋಡಿದ್ವಿ ಅಂದ್ರ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ ಅಂತ ಹೇಳ್ಬಿಟ್ರಿ. ಫೋರ್ತ್ ಒನ್ ಆಪ್ಷನ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳ್ಬಿಟ್ಟು ಮೇಲೆ ಹೇಳಿಕೆಗಳು ಕೊಟ್ಟಿದ್ದಾರೆ, ಕೆಳಗಡೆ ಅಲ್ಲಿಂದ ಆಯ್ಕೆಗಳು ಕೊಟ್ಟಿದ್ದಾರೆ. ಅದು ಯಾವ್ದಂತ ಹೇಳ್ಬಿಟ್ಟು ಗುರುತಿಸಬೇಕಾಗಿದ್ದು. ಇಲ್ಲಿ ಹೇಳಿಕೆ ಫಸ್ಟ್ ಒನ್ ಇರ್ತಕ್ಕಂಥದ್ದು ಸರಿ ಇದ್ದಿದ್ದ. ಅದಾದ ನಂತರ ಸೆಕೆಂಡ್ ಒನ್ ಕೊಟ್ರೆ ಅದನ್ನು ಕೂಡ ಸರಿಯಾಗಿರ್ತಕ್ಕಂಥದ್ದು. ಇನ್ ಥರ್ಡ್ ಒನ್ ನೋಡಿದ್ವಿ ಅಂದ್ರ ಸಂವಿಧಾನದ ಅಲ್ಲಿ 17ನೇ ವಿಧಿ ರೀ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ರೀ ನಿಷೇಧವನ್ನ ಮಾಡ್ತದೆ. ಆಕ್ಚುಲಿ 17 ಆಗ್ಬೇಕಿತ್ತು, ಇಲ್ಲಿ 27 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಥರ್ಡ್ ಒನ್ ಮಾತ್ರ ರೀ ತಪ್ಪಾಗಿರ್ತಕ್ಕಂಥದ್ದು. ಇದು ಮಾನವ ಕುಲ ತಾನೊಂದೇ ಒಲಂ ಅಂತಕ್ಕಂಥದ್ರಿ ಇದೇನದಂದ್ರ ಪಂಪ ಅವರೇ ಹೇಳಿದ್ದು. ಹಾಗಾದ್ರಿ 3 ಕೂಡ ಕರೆಕ್ಟ್ ಆಗಿರ್ತಕ್ಕಂಥದ್ದು, ಒಂದು ಮಾತ್ರ ತಪ್ಪಾಗಿರ್ತಕ್ಕಂಥದ್ರಿ. ಇಲ್ಲಿ ಆಪ್ಷನ್ಸ್ ಎಲ್ಲ ನೋಡಿದ್ವಿ ಅಂತಂದ್ರ ಥರ್ಡ್ ಒನ್ ಆಪ್ಷನ್ಸ್ ಏನದಲ್ರಿ ಅದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೋಡಿದ್ವಿ ಅಂತಂದ್ರ ಇಲ್ಲೂ ಕೂಡ ರೀ 2-3 ಪಾಠಗಳಿಂದ ಬಂದಿರತಕ್ಕಂಥ ಪ್ರಶ್ನೆ ಇದು ರೀ. ಯಾವ್ದ್ಯಾವ್ದು ಅಂತೇಳಿ ನೋಡಿದ್ವಿ ಅಂತಂದ್ರ ಇಲ್ರಿ 9ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿದ್ವಿ ಅಂದ್ರೆ ಕುಟುಂಬ ಪಾಠದಿಂದ 1 ಮತ್ತು 2 ಆಪ್ಷನ್ಸ್ಗಳು ಇವೆರಡೂ ಕೂಡ ರೀ ಆ ಕುಟುಂಬ ಪಾಠದ ಮೇಲ್ಗಡೆ ಬಂದಿರತಕ್ಕಂಥದ್ದು. ಇನ್ನು ಇನ್ನೊಂದು ಪಾಠ ಯಾವ್ದಂತೇಳಿ ನೋಡಿದ್ವಿ ಅಂತಂದ್ರ ಅದೇ ರೀ
10ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು. ಅಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಪಾಠ ಏನದಲ್ರಿ, ಅಲ್ಲಿಂದ ಸಂವಿಧಾನದ 17ನೇ ವಿಧಿ ಅಂತ ಹೇಳ್ಬಿಟ್ಟು ಸಾಮಾಜಿಕ ಸ್ತರ ವಿನ್ಯಾಸ 10ನೇ ತರಗತಿ ಪಾಠದಲ್ಲಿ ಬಂದಿರತಕ್ಕಂಥದ್ದು ನೋಡಿ. ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಅದೇ ಸಾಮಾಜಿಕ ಸ್ತರ ವಿನ್ಯಾಸದಿಂದನೇ ಬಂದಿರತಕ್ಕಂಥದ್ದು. ಇನ್ನು ಸಂವಿಧಾನದ 17ನೇ ವಿಧಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನೋಡಿದ್ರೆ ಅಂದ್ರೆ 27ನೇ ವಿಧಿ ಅಂತ ಹೇಳ್ಬಿಟ್ಟು ಇಲ್ಲಿ ತಪ್ಪಾಗಿ ಬಂದಿರತಕ್ಕಂಥದ್ದು. ಇದು ಸಾಮಾಜಿಕ ಸ್ತರ ವಿನ್ಯಾಸ, ಇದು ನೋಡಿದ್ರೆ ಅಂದ್ರೆ ಕುಟುಂಬ. ಇದು 9ನೇ ತರಗತಿ, ಇದು 10ನೇ ತರಗತಿ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಇನ್ನ ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ವಿ ಅಂತಂದ್ರ, ಬಾಲ ಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದು ಹಾಕಲು ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಬಿಟ್ಟು ತಪ್ಪಾಗಿರುವ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಈ ಆಪ್ಷನ್ಸ್ ನಲ್ಲಿ ಯಾವುದು ತಪ್ಪದ ಅದನ್ನು ಗುರುತಿಸಬೇಕಾಗಿದ್ದು. ಇಲ್ಲಿ ಫಸ್ಟ್ ಒನ್ ನೋಡ್ರಿ, 1988ರಲ್ಲಿ ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಇನ್ನು ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರೆ 1987ರಲ್ಲಿ ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾನಗೊಳಿಸಲಾಯಿತು. ಇವೆರಡೂ ಕೂಡ ಕರೆಕ್ಟ್ ಆಗಿದ್ದಿದೆ. 2006ರಲ್ಲಿ ಬಾಲ ಕಾರ್ಮಿಕ ಬಾಲಾಶ್ರಮ ನಿರ್ಮೂಲನ ಮತ್ತು ಪುನರ್ವಸತೀಕರಣ ಕಾಯ್ದೆಯು ಜಾರಿಗೆ ಬಂದಿತ್ತು. ಥರ್ಡ್ ಒನ್ ಕೂಡ ಕರೆಕ್ಟ್ ಆಗಿದ್ದಿದೆ. ಫೋರ್ತ್ ಒನ್ ನೋಡ್ರಿ, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು 1985ರಲ್ಲಿ ಜಾರಿಗೊಳಿಸಲಾಯಿತು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗಾದ್ರೆ 3 ಕೂಡ ಕರೆಕ್ಟ್ ಆಗಿದ್ದಿದ್ದ. ಫೋರ್ತ್ ಒನ್ ಏನಂದ್ರೆ, ಇಲ್ಲಿ ಒಂದ್ ವೇಳೆ ಏನಾದ್ರೂ 1986 ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಅಂತಂದ್ರ ಅವಾಗ ಸರಿಯಾಗಿರ್ತಕ್ಕಂಥದ್ದು ಆಗ್ತಿತ್ತು. 4 ಕೂಡ ಸರಿಯಾಗಿ ಇರ್ತಿತ್ತು. ಆದ್ರೆ 1985 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗಾದ್ರೆ ಫೋರ್ತ್ ಒನ್ ಏನ್ ಆಪ್ಷನ್ಸ್ ಅದಲ್ಲ, ಇದು ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಇದ್ರಿ ಯಾವ ತರಗತಿ ಮತ್ತೆ ಯಾವ ಪಾಠದಿಂದ ಬಂದತೆ ನೋಡಿದ್ವಿ ಅಂದ್ರೆ 10ನೇ ತರಗತಿ ಪುಸ್ತಕ ಸಾಮಾಜಿಕ ಸವಾಲುಗಳು ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳ್ಬಿಟ್ಟು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು 2006ರಲ್ಲಿ ಜಾರಿಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಮೊದಲನೇ ಹೇಳಿಕೆ ಅದರಿ. ಇನ್ನು ಸೆಕೆಂಡ್ ಒನ್ ಹೇಳಿಕೆ ನೋಡಿದ್ವಿ ಅಂದ್ರೆ, ಭಾರತವು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ 1993ರಲ್ಲಿ ಸಹಿ ಮಾಡಿತು ಅಂತ ಹೇಳ್ಬಿಟ್ಟು ಸೆಕೆಂಡ್ ಒನ್ ಅದರಿ. ಆಕ್ಚುಲಿ ಇಲ್ಲಿ 1992 ಆಗ್ಬೇಕಾಗಿತ್ತು, ಬಟ್ 93 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ಎರಡನೇದೊಂದ್ರಿ. ಬಿ ಆಪ್ಷನ್ಸ್ ಏನದ ಅಂತಂದ್ರೆ ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ಥರ್ಡ್ ಒನ್ ನೋಡ್ರಿ, ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು 1994ರಲ್ಲಿ ಜಾರಿಗೆ ತರಲಾಯಿತು. ಇದನ್ನು ಕೂಡ ಸರಿಯಾಗಿ ಇರತಕ್ಕಂಥದ್ದು. ಇನ್ನು ಮಕ್ಕಳ ಸಹಾಯವಾಣಿ ಸಂಖ್ಯೆ ನೋಡಿದ್ವಿ ಅಂದ್ರೆ ಅದು ರೀ 1092 ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ರೀ ಇಲ್ಲಿ ಇದನ್ನು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಯಾಕಂದ್ರೆ 1098 ಆಗ್ಬೇಕಾಗಿತ್ತು, 1098 ಅಂತ ಹೇಳ್ಬಿಟ್ಟು ಈ ರೀತಿ ಆಗ್ಬೇಕಾಗಿತ್ತು. ಬಟ್ ರೀ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ 2 ಅಂತ ಹೇಳಿ ಕೊಟ್ಟಿದ್ದಾರೆ. 8 ಬದಲಾಗಿ 2 ಅನ್ನ ಕೊಟ್ಟಿದ್ದಾರೆ. ಇಲ್ರಿ ಇಲ್ಲಿ ಆಕ್ಚುಲಿ 92 ಬರ್ಬೇಕಾಗಿತ್ತು, ಇಲ್ಲಿ 93 ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇವೆರಡು ಕೇಳೋನು ಕೂಡ ಬಿ ಮತ್ತೆ ಡಿ ತಪ್ಪಾಗಿರ್ತಕ್ಕಂಥದ್ದು, ಎ ಮತ್ತೆ ಸಿ ಸರಿಯಾಗಿರ್ತಕ್ಕಂಥದ್ದು. ಅದು ಆ ರೀತಿ ಆಪ್ಷನ್ಸ್ ನಲ್ಲಿ ನೋಡಿದ್ವಿ ಅಂದ್ರೆ ಯಾವ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ಏನ್ ಆಪ್ಷನ್ಸ್ ಇದಲ್ರಿ, ಎ ಮತ್ತು ಸಿ ಸರಿ ಅಂತ ಹೇಳ್ಬಿಟ್ಟು ಇದು ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಇನ್ನ ಇದು ಯಾವ ತರಗತಿ ಮತ್ತೆ ಯಾವ ಪಾಠದಿಂದ ಬಂದತೆ ನೋಡಿದ್ವಿ ಅಂದ್ರೆ 10ನೇ ತರಗತಿ ರೀ. ಸಾಮಾಜಿಕ ಸವಾಲುಗಳು ಅಂತ ಹೇಳ್ಬಿಟ್ಟು ನೋಡ್ರಿ, ಅದ್ರ ಮೇಲ್ಗಡೆನೆ ಆವಾಗ್ನು ಕೂಡ ಪ್ರಶ್ನೆಯನ್ನ ಬಂದಿತ್ತು, ಇವಾಗ್ನು ಕೂಡ ಪ್ರಶ್ನೆಯನ್ನ ಅದ್ರ ಮೇಲ್ಗಡೆನೆ ಬಂದಿರತಕ್ಕಂಥದ್ದು ನೋಡ್ರಿ. ಇಲ್ಲಿ ಸಾಮಾಜಿಕ ಸವಾಲುಗಳು ಅಂತ ಹೇಳ್ಬಿಟ್ಟು 10ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ, ಇಲ್ಲಿ ಅಲ್ ಗಜಲ್, ಸುಬತ್ ಮತ್ತು ಅಟ್ಬಾರ್ಗಳು ಇದರ ಉಪನದಿಗಳಾಗಿವೆ ಅಂತ ಹೇಳ್ಬಿಟ್ರಿ. ನದಿಗಳ ಮೇಲ್ಗಡೆ ಇರತಕ್ಕಂಥ ಪ್ರಶ್ನೆ ನೋಡ್ರಿ. ಆಪ್ಷನ್ಸ್ ನಲ್ಲಿ ಫಸ್ಟ್ ಒನ್ ಕಾಂಗೋ ನದಿ, ಸೆಕೆಂಡ್ ಒನ್ ನೈಜರ್ ನದಿ, ಥರ್ಡ್ ಒನ್ ನೈಲ್ ನದಿ, ಫೋರ್ತ್ ಒನ್ ಜಾಂಬೇಜಿ ನದಿ ಅಂತ ಹೇಳ್ಬಿಟ್ಟು 4 ನದಿಗಳ ಬಗ್ಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅದು ಯಾವ ನದಿಗಳ ಉಪನದಿಗಳಾಗ್ಯಾವ ಅಂತ ಹೇಳ್ಬಿಟ್ಟು ನೋಡಿದೀವಿ ಅಂತಂದ್ರಿ, ಅದು ಥರ್ಡ್ ಒನ್ ಏನದಲ್ರಿ, ಇದು ಸರಿಯಾಗಿರ್ತಕ್ಕಂಥ ಉತ್ತರ ರೀ. ಇನ್ನು ಯಾವ ತರಗತಿ ಮತ್ತೆ ಯಾವ ಪಾಠ ಅಂತ ಹೇಳ್ಬಿಟ್ಟು ನೋಡಿದೀವಿ ಅಂತಂದ್ರೆ ಇದು ರೀ 6ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು. ಆಫ್ರಿಕಾ ರೀ, ಆಫ್ರಿಕಾ ಖಂಡ ಅಂತ ಹೇಳ್ಬಿಟ್ಟು ಖಂಡಗಳ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದ ನೋಡ್ರಿ. ಅಲ್ಲಿ 6ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆ. ಇನ್ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ, ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳ್ಬಿಟ್ರಿ. ಇಲ್ಲಿ ಹೇಳಿಕೆಗಳು ಏನೇನದಾವ ನೋಡ್ರಿ, ತಪ್ಪಾಗಿರ್ತಕ್ಕಂಥ ಹೇಳಿಕೆ ಮೇಲ್ಗಡೆ ಕೇಳಿರ್ತಕ್ಕಂಥ ಪ್ರಶ್ನೆ. ಹೇಳಿಕೆಗಳು ಯಾವ್ದಾವ್ದಂತ ನೋಡಿದ್ವಿ ಅಂದ್ರ, ದಕ್ಷಿಣ ಅಮೆರಿಕ ಖಂಡದಲ್ಲಿ ಬ್ರೆಜಿಲ್ ಅತಿ ದೊಡ್ಡ ದೇಶವಾಗಿದೆ, ಇದನ್ನು ಕೂಡ ಕರೆಕ್ಟ್ ಆಗಿದ್ದಿದ್ದೇರಿ. ಸೆಕೆಂಡ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂದ್ರ, ಬೊಲಿವಿಯಾ ಮತ್ತು ಪರಾಗ್ವೆ ದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಅಮೆರಿಕ ಖಂಡದ ಎಲ್ಲಾ ದೇಶಗಳು ಕರಾವಳಿ ತೀರವನ್ನು ಹೊಂದಿವೆ, ಇದನ್ನು ಕೂಡ ಕರೆಕ್ಟ್ ಆಗಿರ್ತಕ್ಕಂಥದ್ದೇ ರೀ. ಇನ್ ಥರ್ಡ್ ಒನ್ ನೋಡಿದ್ವಿ ಅಂದ್ರೆ, ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತವಾದ ಏಂಜಲ್ ಜಲಪಾತವು ದಕ್ಷಿಣ ಅಮೆರಿಕ ಖಂಡದಲ್ಲಿದೆ, ಇದನ್ನು ಕೂಡ ಕರೆಕ್ಟ್ ಆಗಿದ್ದಿದೆ ರೀ. ಇನ್ನು ಫೋರ್ತ್ ಒನ್ ನೋಡಿದ್ವಿ ಅಂದ್ರೆ, ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿರುವ ಅಟಕಾಮ ಮರುಭೂಮಿಯು ದಕ್ಷಿಣ ಅಮೆರಿಕ ಖಂಡದ ಬ್ರೆಜಿಲ್ನಲ್ಲಿದೆ ನೋಡ್ರಿ. ಅಟಕಾಮ ಮರುಭೂಮಿ ಬಂದ್ವಿ ಅಂದ್ರೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಇರ್ತಕ್ಕಂಥದ್ದು ಕರೆಕ್ಟ್ ಅದ, ಆದ್ರೆ ಇಲ್ರಿ ಬ್ರೆಜಿಲ್ ನಲ್ಲಿದೆ ಅಂತ ಹೇಳ್ಬಿಟ್ಟು ಏನ್ ಕೊಟ್ಟಿದ್ದಾರಲ್ಲ, ಇದು ತಪ್ಪಾಗಿರ್ತಕ್ಕಂಥದ್ದು. ಅಲ್ಲಿ ಚಿಲ್ಲಿ ಅಂತ ಹೇಳ್ಬಿಟ್ಟು ಏನಾದ್ರು ಬಂದಿತ್ತಂದ್ರ ಅವಾಗ ಸರಿಯಾಗಿರ್ತಿತ್ತು, ಆದ್ರ ಬ್ರೆಜಿಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರ್ರಿ. ಹಾಗಾದ್ರ ಇದು ಏನ್ ಫೋರ್ತ್ ಒನ್ ಇರ್ತಕ್ಕಂಥದ್ದು ತಪ್ಪಾಗಿದ್ದ, ಅವ್ರು ಕೇಳಿದಾರೆ ಆಲ್ರೆಡಿ ರೀ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಅಂತ ಹೇಳ್ಬಿಟ್ಟು. ಹಾಗಾದ್ರ ಫೋರ್ತ್ ಒನ್ ಏನದ ಅಂತಂದ್ರ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಇಲ್ಲಿ ಯಾವ ತರಗತಿ ಮತ್ತೆ ಯಾವ ಪಾಠ ನೋಡಿದ್ವಿ ಅಂದ್ರ 7ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು ನೋಡ್ರಿ. ಅಲ್ಲಿ
ಅವು ಪ್ರಶ್ನೆ ಒಳಗಡೆನೆ ಅದ ರೀ, ದಕ್ಷಿಣ ಅಮೆರಿಕ ಖಂಡ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಖಂಡಗಳ ಬಗ್ಗೆ ಪರಿಚಯ ನೀಡಿದ್ದ. ಹಾಗಾಗಿ ದಕ್ಷಿಣ ಅಮೆರಿಕ ಖಂಡ ರೀ, ಪಾಠದ ಹೆಸರನ್ನು ಕೂಡ ರೀ ದಕ್ಷಿಣ ಅಮೆರಿಕ ಖಂಡದಿಂದ ಬಂದಿರತಕ್ಕಂಥ ಪ್ರಶ್ನೆ, 7ನೇ ತರಗತಿ ಪುಸ್ತಕ. ಇನ್ನ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಸ್ಥಳೀಯ ಮಾರುತಗಳ ಮೇಲ್ಗಡೆ ಇರತಕ್ಕಂಥ ಪ್ರಶ್ನೆ ಇದು ರೀ. ಇಲ್ಲಿ ಅಲ್ಲಿ ಯಾವ್ಯಾವ ಸ್ಥಳೀಯ ಮಾರುತಗಳಿಗ್ರಿ ನಾವು ಒಂದೊಂದು ದೇಶದಲ್ಲಿ ಒಂದೊಂದು ಹೆಸರಿನಿಂದ ಕರಿತಾ ಇದ್ರು. ಹಾಗಾಗಿ ಯಾವ್ದಾವ್ದು ಹೆಸರಲ್ಲಿ ಅಂತ ಹೇಳ್ಬಿಟ್ಟು ನಂಬಲ್ಲಿ ನೋಡಿದ್ವಿ ಅಂತಂದ್ರೆ ಲೂ ಅಂತ ಹೇಳ್ಬಿಟ್ಟು ಕರಿತೀವಿ. ಭಾರತದಲ್ಲಿ ಬಂದ್ವಿ ಅಂದ್ರೆ ಲೂ ಅಂತ ಹೇಳ್ಬಿಟ್ಟು, ಚಿನುಕ್ ಅಂತ ಹೇಳಿ ಬಂದ್ವಿ ಅಂದ್ರೆ ಚಿನುಕ್ ಅಂತ ಹೇಳ್ಬಿಟ್ಟು USA ದಲ್ಲಿ ಕರೀತಾರ್ರಿ. ಇನ್ನು ಬ್ರಿಕ್ ಫೀಲ್ಡರ್ ಅಂತ ಹೇಳ್ಬಿಟ್ಟು ಅದು ಆಸ್ಟ್ರೇಲಿಯಾದಲ್ಲಿ ಕರೀತಾರ. ಇದು ಫೀಲ್ಡರ್ ಅಂತ ಹೇಳಿ ನೆನ್ಪಿಟ್ಕೊಂಡ್ಬಿಟ್ರಿ, ಸ್ವಲ್ಪ ಫೀಲ್ಡಿಂಗ್ ಟೈಟ್ ಮಾಡ್ತಾರೆ. ಬ್ರಿಕ್ ಫೀಲ್ಡರ್ ಅಂತ ಹೇಳ್ಬಿಟ್ಟು ಕ್ರಿಕೆಟ್ದಲ್ಲಿ ನೋಡ್ರಿ ಸ್ವಲ್ಪ ಫೀಲ್ಡಿಂಗ್ ಟೈಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೆಸರುವಾಸಿಯಾಗಿದ್ದ ಆಸ್ಟ್ರೇಲಿಯಾ. ಹಾಗಾಗಿ ಇನ್ನು ಈ ತರ ಟ್ರಿಕ್ಸ್ ನೆನ್ಪಿಟ್ಕೊಳ್ರಿ ಅಷ್ಟೇ ರೀ. ಬ್ರಿಕ್ ಫೀಲ್ಡರ್ ಅಂತ ಹೇಳ್ಬಿಟ್ಟು ಆಸ್ಟ್ರೇಲಿಯಾ ರೀ. ಇನ್ನು ಅದಾದ ನಂತರ ರೀ ಮಿಸ್ಟ್ರಲ್ ಬಂದ್ವಿ ಅಂತಂದ್ರೆ ಅದು ರೀ ಫ್ರಾನ್ಸ್ ರೀ. ನೋಡ್ರಿ ಇರ್ತಕ್ಕಂಥದ್ದು ಇಷ್ಟು ರೀ. ಇನ್ನು ಆಲ್ಪ್ಸ್ ಪರ್ವತಗಳ ಬಗ್ಗೆ ನೋಡಿದ್ರೆ ಅಂದ್ರೆ ಅದು ಫೋನ್ಸ್ ಅಂತೇಳಿ ಬರ್ತದ, ಬಟ್ ಇಲ್ಲಿ ಆಪ್ಷನ್ಸ್ ನಲ್ಲೂ ಕೂಡ ಕೊಟ್ಟಿಲ್ಲ. ಹಾಗಾದ್ರೆ ಇನ್ನು ಇದಕ್ಕೆ ಸರಿಯಾದ ಹೊಂದಾಣಿಕೆ ಯಾವ್ದು ಅಂತ ಹೇಳ್ಬಿಟ್ಟು ಉತ್ತರದಲ್ಲಿ ನಾವು ನೋಡಿದ್ರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ನೋಡಿದ್ವಿ ಅಂತಂದ್ರೆ ಫಸ್ಟ್ ಒನ್ ರೀ ಲೂ ಅಂತಕ್ಕಂಥದ್ದು ನೋಡಿದ್ವಿ ಅಂತಂದ್ರೆ ಅದು ಭಾರತ ರೀ. ಥರ್ಡ್ ಒನ್ ಇರ್ತಕ್ಕಂಥದ್ದು 2 ಕೊಟ್ಟಿದ್ದಾರೆ, ಫಸ್ಟ್ ಒನ್ ಮತ್ತೆ ಸೆಕೆಂಡ್ ಒನ್ ಎರಡಕ್ಕೂ ಕೂಡ ಥರ್ಡ್ ಒನ್ ಅಂತ ಕೊಟ್ಟಿದ್ದ. ಅದಾದ ನಂತರ ಚಿನ್ನಕ್ ಬಂದ್ವಿ ಅಂದ್ರೆ USA. ಇನ್ನು 4th ಒನ್ ನೋಡಿದ್ರೆ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು 2ನೇ ಆಪ್ಷನ್ಸ್ ಏನದ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಇನ್ನಿದು ರೀ ಯಾವ ಪಾಠದಿಂದ ಮತ್ತೆ ಯಾವ ಪುಸ್ತಕದಿಂದ ಬಂದತೇಳಿ ನೋಡಿದ್ವಿ ಅಂತಂದ್ರೆ 8ನೇ ತರಗತಿ ಪುಸ್ತಕ ರೀ. ಅಲ್ಲಿ ವಾಯುಗೋಳ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ, ವಾಯುಗೋಳ ಪಾಠದಿಂದ ಬಂದಿದ್ದ ನೋಡ್ರಿ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ, ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ರೀ ಹೇಳಿಕೆ ಮೇಲ್ಗಡೆನೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ರೀ. ಇಲ್ಲಿ ಹೇಳಿಕೆಗಳು ಯಾವ್ಯಾವ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ನೋಡಿದಾಗ್ರಿ ಕರ್ನಾಟಕದ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್ ನೋಡ್ರಿ. ಕರ್ನಾಟಕದ ಕರಾವಳಿ ತೀರದ ಉದ್ದ. ಇನ್ನು ಇದ್ರ ಮೇಲ್ಗಡೆನೂ ಕೂಡ ರೀ ಮೊನ್ನೆ ರೀ ಮೈಸೂರು ವಿಭಾಗ ಮತ್ತೆ ಬೆಂಗಳೂರು ವಿಭಾಗದ ಪ್ರಶ್ನೆ ರೀ, ಅಲ್ಲಿ ಪ್ರಶ್ನೆಗಳು ಬಿಡಿಸೋವಾಗ್ನೂ ಕೂಡ ರೀ ಅಲ್ಲೂ ಕೂಡ ಹೇಳಿದ್ದ. ಬಟ್ ರೀ ಯಾರ್ಯಾರು ನೋಡಿದ್ದಿಲ್ಲ ಅದು ವಿಡಿಯೋನು ಕೂಡ ಲಿಂಕ್ ರೀ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಹಾಕಿರ್ತೀನಿ ಅಂದ್ರೆ ಅದನ್ನು ಕೂಡ ನೋಡ್ರಿ, ಡೀಟೇಲ್ ಆಗಿ ಗೊತ್ತಾಗ್ತದೆ ಅಲ್ಲೂ ಕೂಡ 2 ವಿಭಾಗದ ಮೇಲ್ಗಡೆನೂ ಕೂಡ ರೀ. ಇನ್ನ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಸೆಕೆಂಡ್ ಒನ್ ಕೂಡ ಕರೆಕ್ಟ್, ಫಸ್ಟ್ ಒನ್ ಕೂಡ ಕರೆಕ್ಟ್. ಇನ್ರಿ ಥರ್ಡ್ ಒನ್ ನೋಡ್ರಿ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ, ಇದನ್ನು ಕೂಡ ಕರೆಕ್ಟ್ ಆಗಿದ್ದಿದೆ ರೀ. ಇನ್ನ 4th ಒನ್ ನೋಡ್ರಿ ಚಿತ್ರದುರ್ಗ ಜಿಲ್ಲೆಯ ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಇಲ್ಲಿ ಇದು 4th ಒನ್ ರೀ ತಪ್ಪಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಚಿತ್ರದುರ್ಗದ ಬದಲಾಗ್ರಿ ಅಲ್ಲಿ ತುಮಕೂರು ಕೊಟ್ಟಿದ್ರಂದ್ರೆ ಕರೆಕ್ಟ್ ಆಗಿರ್ತಿತ್ತು. ಇದ್ರ ಮೇಲ್ಗಡೆ ಒಂದು ಪ್ರಶ್ನೆನೂ ಕೂಡ ಅಲ್ಲ ಕೇಳಿದ್ದದ ನೋಡ್ರಿ, ಆ ವಿಡಿಯೋ ನೋಡಿದ್ರಂದ್ರೆ ನಿಮಗೆ ಗೊತ್ತಾಗ್ತದ. ಇಲ್ಲಿ 4th ಒನ್ ಏನ್ ಕೊಟ್ಟಿದ್ದಾರಲ್ಲ ಇದು ತಪ್ಪಾಗಿರ್ತಕ್ಕಂಥದ್ದು. ಉಳಿದಿದ್ದಿಷ್ಟು ನೋಡಿದ್ವಿ ಅಂತಂದ್ರೆ ಸರಿಯಾಗಿರ್ತಕ್ಕಂಥದ್ದು. ಹಾಗಾಗ್ರಿ A, B ಮತ್ತೆ C ಸರಿಯಾಗಿರ್ತಕ್ಕಂಥದ್ದು. 4th ಒನ್ ಏನದ ಅಂತಂದ್ರೆ ತಪ್ಪಾಗಿರ್ತಕ್ಕಂಥದ್ದು. ಫಸ್ಟ್ ಒನ್ ಏನು ಆಪ್ಷನ್ಸ್ ನಲ್ಲಿ ಅದ ನೋಡ್ರಿ A, B ಮತ್ತು C ಸರಿ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಒನ್ ಏನಂದ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಇನ್ನು ಇದು ಯಾವ ಪಾಠದ ಮೇಲ್ಗಡೆ ಬಂದದ ಅಂತೇಳಿ ನಾವು ನೋಡಿದ್ವಿ ಅಂತಂದ್ರಿ ಮತ್ತೆ ಯಾವ ಪುಸ್ತಕದಿಂದ ಬಂದದ ಅಂತೇಳಿ ನೋಡಿದ್ವಿ ಅಂತಂದ್ರೆ ಇದ್ರಿ 9ನೇ ತರಗತಿ ಬರೀ ನಮ್ಮ ರಾಜ್ಯ ಕರ್ನಾಟಕ ಮತ್ತು ಪ್ರಾಕೃತಿಕ ವಿಭಾಗಗಳು ಅಂತ ಹೇಳ್ಬಿಟ್ಟು ಪಾಠ ಇರ್ತಕ್ಕಂಥದ್ದು. 9ನೇ ತರಗತಿ ಪುಸ್ತಕ ರೀ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಇನ್ನು ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ ಅಂತ ಹೇಳ್ಬಿಟ್ರಿ. ತಪ್ಪಾಗಿರ್ತಕ್ಕಂಥದ್ದು ಯಾವ್ದಂತ ಹೇಳ್ಬಿಟ್ಟು ಗುರುತಿಸ್ಬೇಕು. ಇಲ್ಲಿ ಮೈಸೂರು ಜಿಲ್ಲೆ ಅಂತ ಏನ್ ಕೊಟ್ಟಿದ್ದಾರಲ್ರಿ ಇದು ತಪ್ಪಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟು ಕಂಡು ಬರ್ತದ. ಹಾಗಾಗಿ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಮೈಸೂರು ಜಿಲ್ಲೆ ಅಂತ ಹೇಳ್ಕೊಟ್ಟಿದ್ದಾರೆ, ತಪ್ಪಾದ ಜೋಡಿಯನ್ನು ಆರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ತಪ್ಪಾಗಿರ್ತಕ್ಕಂಥದ್ದು. ಮಂಡ್ಯ ಕೊಟ್ಟಿದ್ರಂದ್ರೆ ಕರೆಕ್ಟ್ ಆಗ್ತಿತ್ತು. ಬಟ್ ರೀ ಇಲ್ಲಿ ಥರ್ಡ್ ಒನ್ ಏನ್ ಆಪ್ಷನ್ಸ್ ಅದಲ್ಲ ಈಗ ಅದು ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಇನ್ನು ಇದು ಯಾವ ತರಗತಿ ಮತ್ತೆ ಯಾವ ಪಾಠದಿಂದ ಬಂದಂತೇಳಿ ನಾವು ನೋಡಿದೆವು ಅಂತಂದ್ರಿ ಇಲ್ಲಿ 6ನೇ ತರಗತಿ ಪುಸ್ತಕದಲ್ರಿ ನಮ್ಮ ರಾಜ್ಯ ಕರ್ನಾಟಕದಲ್ಲ ಸ್ವಲ್ಪ ಹಳೆ ಪುಸ್ತಕ ರೀ, ಇವಾಗಿಂದಲ್ಲ ಸ್ವಲ್ಪ ಹಳೆ ಪುಸ್ತಕದಲ್ಲಿ ಅಲ್ಲಿ ಹೋದ್ರಿ ಅಂತಂದ್ರೆ ಸಪರೇಟ್ ಆಗಿರ್ತಕ್ಕಂಥ ಜಿಲ್ಲೆಗಳ ಮೇಲ್ಗಡೆನೆ ಕೂಡ ರೀ ಅವ್ರಿಗೆ ಡೀಟೇಲ್ ಆಗಿ ಕೊಟ್ಟಿದ್ರು. ಇವಾಗ ಸದ್ಯಕ್ಕೆ ಏನ್ ಮಾಡಿದ್ರು ಅಂತಂದ್ರಿ ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳ್ಬಿಟ್ಟು ಆ ವಿಭಾಗಗಳ ಬಗ್ಗೆ ರೀ ಡೈರೆಕ್ಟ್ ಆಗಿ ಇಷ್ಟು ಏನೇನು ಕೆಲವೊಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಮಾತ್ರ ಕೊಟ್ಟಿದ್ದಾರೆ, ಜಿಲ್ಲೆಗಳ ಬಗ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿಲ್ಲ. ಬಟ್ ಹಳೆ ಪುಸ್ತಕದಲ್ಲಿ ಜಿಲ್ಲೆಗಳ ಬಗ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರಲ್ಲ ಅಲ್ಲಿ ಓದ್ರಿ ಅಂತಂದ್ರಿ ಆವಾಗ ಸಿಗ್ತಕ್ಕಂಥ ಮಾಹಿತಿ ನೋಡ್ರಿದ್ದು ರೀ. ಇನ್ನಿದಾದ ನಂತರ ರೀ 6ನೇ ತರಗತಿ ಪುಸ್ತಕ ನೋಡ್ರಿ ಹೇಳಿಗೆತ್ತಿದ್ದು 6ನೇ ತರಗತಿ ಪುಸ್ತಕ ನಮ್ಮ ರಾಜ್ಯ ಕರ್ನಾಟಕ ಆ ಪಾಠದಿಂದ ಬಂದಿರತಕ್ಕಂಥದ್ದು. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿದ್ವಿ ಅಂತಂದ್ರೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿಕೆಗಳಲ್ಲಿ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಒನ್ ನೋಡಿದ್ವಿ ಅಂತಂದ್ರ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಇವು ಬಾಗಲಕೋಟೆ ಜಿಲ್ಲೆಯಲ್ಲಿವೆ. ಇದು ಫಸ್ಟ್ ಒನ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರ
ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರೆ. ಇದನ್ನು ಕೂಡ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇನ್ ಥರ್ಡ್ ಒನ್ ನೋಡಿದ್ವಿ ಅಂದ್ರೆ ಹೊರನಾಡು ಯಾತ್ರಾ ಸ್ಥಳವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇದನ್ನು ಕೂಡ ಕರೆಕ್ಟ್ ಆಗಿರ್ತಕ್ಕಂಥದ್ದೇ ರೀ. ಇನ್ನು ಫೋರ್ತ್ ಒನ್ ನೋಡಿದ್ವಿ ಅಂದ್ರೆ ಮಂಡಗದ್ದೆ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದನ್ನು ಕೂಡ ಕರೆಕ್ಟ್ ಆಗಿರ್ತಕ್ಕಂಥದ್ದೇ ರೀ. ಈ ನಾಲ್ಕು ಕೂಡ ಕರೆಕ್ಟ್ ಅದಾವ. ಇನ್ನು ಆಪ್ಷನ್ಸ್ ನಲ್ಲಿ ನೋಡಿದ್ವಿ ಅಂತಂದ್ರ ಅಲ್ರಿ ಸರಿಯಾದ ಆಯ್ಕೆಗಳಲ್ಲಿ ನೋಡಿದ್ವಿ ಅಂತಂದ್ರ ಫೋರ್ತ್ ಒನ್ ಏನದ ಅಂತಂದ್ರಿ ಸರಿಯಾಗಿರ್ತಕ್ಕಂಥದ್ದು ಎ ಬಿ ಸಿ ಮತ್ತು ಡಿ ನಾಲ್ಕು ಕೂಡ ಸರಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ನಾಲ್ಕು ಕೂಡ ಸರಿಯಾಗಿ ಇರ್ತಕ್ಕಂಥದ್ದು. ಇನ್ನ ಇದು ಯಾವ ತರಗತಿ ಮತ್ತೆ ಯಾವ ಪುಸ್ತಕ ಅಂತ ನೋಡಿದ್ವಿ ಅಂತಂದ್ರ ಇದನ್ನು ಕೂಡ ರೀ ಸೇಮ್ ಅಲ್ಲೇನು 6ನೇ ತರಗತಿ ಪುಸ್ತಕ ರೀ ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳ್ಬಿಟ್ಟು ಪಾಠದ ಹೆಸರದ ನೋಡ್ರಿ ಆ ಪಾಠದಿಂದ ಬಂದಿರತಕ್ಕಂತ ಪ್ರಶ್ನೆ ರೀ. ಇನ್ನು ಇಲ್ಲಿ 9ನೇ ತರಗತಿ ಪುಸ್ತಕದಲ್ಲೂ ಕೂಡ ಇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನನೂ ಕೂಡ ರೀ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ಇರ್ತಕ್ಕಂಥ ಪ್ರಮುಖ ಪ್ರವಾಸಿ ಕೇಂದ್ರಗಳ ಬಗ್ಗೆನೂ ಕೂಡ 9ನೇ ತರಗತಿ ಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದ. ಹಾಗಾಗಿ ಅಲ್ಲಿ ನೋಡಿದ್ವಿ ಅಂತಂದ್ರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನನೂ ಕೂಡ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ರಿ ಅಲ್ಲಿನೂ ಕೂಡ ಕೊಟ್ಟಿದ್ದ. ಬಟ್ ಉಳಿದಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡಿದ್ವಿ ಅಂತಂದ್ರ 6ನೇ ತರಗತಿ ಪುಸ್ತಕದಲ್ಲಿ ನಾನು ಹೇಳಿದ ಜಿಲ್ಲೆಗಳ ಬಗ್ಗೆನೂ ಕೂಡ ರೀ ಅಲ್ಲಿ ಡಿಸ್ಟ್ರಿಕ್ಟ್ಗಳ ಬಗ್ಗೆನೂ ಕೂಡ ರೀ ಜಾಸ್ತಿ ಏನದ ಕೊಟ್ಟಿದ್ದ ಹಳೆ ಪುಸ್ತಕಗಳಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ, ಇದನ್ನು ಕೂಡ ಹೇಳಿಕೆ ಮೇಲ್ಗಡೆನೆ ಬಂದಿರತಕ್ಕಂಥ ಪ್ರಶ್ನೆ ರೀ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಅದ. ಹೇಳಿಕೆಗಳು ಏನೇನದಾವ ನೋಡ್ರಿ. ಈ ಯೋಜನೆಯ ಮುಖ್ಯ ಉದ್ದೇಶ ಪ್ರವಾಹಗಳ ನಿಯಂತ್ರಣ. ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರೆ ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ನಡುವಿನ ಜಂಟಿ ಯೋಜನೆಯಾಗಿದೆ. ಥರ್ಡ್ ಒನ್ ರೀ ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಬರುವ ಹನುಮಾನ್ ನಗರ ಎಂಬಲ್ಲಿ ಈ ಯೋಜನೆಯ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ಬಿಟ್ರಿ. ಅಣೆಕಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಬಂದಿರತಕ್ಕಂಥದ್ದು. ಫಸ್ಟ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂತಂದ್ರ ದಾಮೋದರ್ ನದಿ ಕಣಿವೆ ಯೋಜನೆ. ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರೆ ಭಾಕ್ರಾ ನಂಗಲ್ ಯೋಜನೆ. ಥರ್ಡ್ ಒನ್ ನೋಡಿದ್ವಿ ಅಂದ್ರೆ ಕೋಸಿ ಯೋಜನೆ. ಫೋರ್ತ್ ಒನ್ ನೋಡಿದ್ವಿ ಅಂದ್ರೆ ಹಿರಾಕೋಡಿ ಯೋಜನೆ ಅಂತ ಹೇಳ್ಬಿಟ್ಟು. ಇನ್ನು ಇದು ಯಾವ ಯೋಜನೆಗೆ ಸಂಬಂಧಪಟ್ಟದ್ದು ನೋಡಿದ್ವಿ ಅಂತಂದ್ರಿ ಇಲ್ಲಿ ಕೋಸಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಥರ್ಡ್ ಒನ್ ಏನು ಆಪ್ಷನ್ಸ್ ಅದಲ್ರಿ ಇರ್ತಕ್ಕಂಥದ್ದು ಕೋಸಿ ಯೋಜನೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಯಾವ ಪಾಠ ಮತ್ತೆ ಯಾವ ಪುಸ್ತಕ ಅಂತ ನೋಡಿದ್ವಿ ಅಂದ್ರೆ 10ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು ಭಾರತದ ಜಲ ಸಂಪನ್ಮೂಲಗಳು ಪಾಠದಿಂದ್ರಿ. 10ನೇ ತರಗತಿ ಪುಸ್ತಕ ಭಾರತ ಜಲ ಸಂಪನ್ಮೂಲಗಳು ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ನೋಡ್ರಿ ತಪ್ಪಾಗಿರ್ತಕ್ಕಂಥದ್ದು ಯಾವ್ದು ಅದನ್ನ ಗುರುತಿಸಬೇಕಾಗಿದ್ದು. ಇಲ್ಲಿ ಕಾಂಡ್ಲಾ ಬಂದರು ಗುಜರಾತ್ ಅದನ್ನು ಕೂಡ ಕರೆಕ್ಟ್ ಅದರಿ. ಇನ್ನು ತುತ್ತುಕುಡಿ ಅಥವಾ ಟುಟಿಕೋರಿನ್ ಬಂದರು ಬಂದ್ವಿ ಅಂದ್ರೆ ಅದು ತಮಿಳುನಾಡಲ್ಲಿ ಕಂಡು ಬರ್ತಿತ್ತು, ಬಟ್ ಕೇರಳ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಸೆಕೆಂಡ್ ಒನ್ ರೀ ತಪ್ಪಾದ ಜೋಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಸೆಕೆಂಡ್ ಒನ್ ಏನದ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ತಮಿಳುನಾಡು ಬರಬೇಕಾಗಿತ್ತು. ಪಾರದೀಪ್ ಬಂದರು ಬಂದ್ವಿ ಅಂದ್ರೆ ಒಡಿಶಾ ಕರೆಕ್ಟ್ ಆಗದ. ಹಲ್ದಿಯಾ ಬಂದರು ಕೂಡ ರೀ ಪಶ್ಚಿಮ ಬಂಗಾಳ ಕೋಲ್ಕತ್ತಾದ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ಅದನ್ನು ಕೂಡ ಕರೆಕ್ಟ್ ಆಗಿದ್ದಿದೆ ಅದರಿ. ಇನ್ನ ಸೆಕೆಂಡ್ ಒನ್ ಏನದ ಅಂತಂದ್ರ ಇಲ್ಲಿ ಟುಟಿಕೋರಿನ್ ಅಂತ ಬಂದರು ಅದು ರೀ ತಮಿಳುನಾಡಲ್ಲಿ ಕಂಡು ಬರ್ತದ, ಬಟ್ ಇಲ್ಲಿ ಕೇರಳ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ಅದು ಸೆಕೆಂಡ್ ಒನ್ ಏನದ ಅಂತಂದ್ರೆ ತಪ್ಪಾಗಿರ್ತಕ್ಕಂಥದ್ದು ನೋಡ್ರಿ. ಇನ್ನ ಈ ಪ್ರಶ್ನೆ ರೀ ಯಾವ ತರಗತಿ ಮತ್ತೆ ಯಾವ ಪಾಠ ಅಂತೇಳಿ ನಾವು ನೋಡಿದೆವು ಅಂತಂದ್ರ ಇದನ್ನು ಕೂಡ ರೀ 10ನೇ ತರಗತಿ ಪುಸ್ತಕದಿಂದ ಅಲ್ಲಿ ಭಾರತದ ಸಾರಿಗೆ ಮತ್ತು ಸಂಪರ್ಕ ಆ ಪಾಠದಿಂದ ಬಂದಿರತಕ್ಕಂಥದ್ದು. 10ನೇ ತರಗತಿ ಪುಸ್ತಕ ಭಾರತದ ಸಾರಿಗೆ ಮತ್ತು ಸಂಪರ್ಕ ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಇನ್ನ ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಪ್ರಶ್ನೆ ರೀ. ಅದು ಇರ್ತಕ್ಕಂಥ ನದಿಗಳ ಮೇಲ್ಗಡೆ ರೀ ಮತ್ತೆ ಉಗಮದ ಸ್ಥಳಗಳ ಇಷ್ಟಕ್ಕಿಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದಾವ್ದ ಅಂತ ಹೇಳ್ಬಿಟ್ಟು ಜೋಡಿಸ್ಬೇಕು. ಹಾಗಾದ್ರೆ ಫಸ್ಟ್ ಒನ್ ನೋಡಿದ್ವಿ ಅಂತಂದ್ರ ಗೋದಾವರಿ ಎಲ್ಲಿ ಯಾವ ಸ್ಥಳದಲ್ಲಿ ಉಗಮ ಆಗ್ತದೆ ಅಂತೇಳಿ ನಾವು ನೋಡಿದೇವೆ ಅಂತಂದ್ರಿ ಅದು ರೀ ಥರ್ಡ್ ಒನ್ ಇರ್ತಕ್ಕಂಥದ್ದು ತ್ರಯಂಬಕೇಶ್ವರ ಅಂತಕ್ಕಂಥಲ್ಲಿ ಅಲ್ಲಿ ಉಗಮ ಆಗ್ತದ ಅಂತ ಹೇಳ್ಬಿಟ್ರಿ. ಇನ್ನ ಸೆಕೆಂಡ್ ಒನ್ ನೋಡಿದ್ವಿ ಅಂತಂದ್ರ ಕೃಷ್ಣ ನೋಡಿದ್ವಿ ಅಂದ್ರೆ ಅದು ಮಹಾಬಲೇಶ್ವರ. ಥರ್ಡ್ ಒನ್ ನೋಡಿದ್ವಿ ಅಂದ್ರ ತಪತಿ ಅದು ಮುಲ್ತಾಯಿದಲ್ಲಿ. ಅದಾದ ನಂತರ ಮಹಾನದಿ ನೋಡಿದ್ವಿ ಅಂತಂದ್ರ ಸಿಹಾವ ಅಂತಕ್ಕಂಥದ್ದು. ಇವುಗಳಿಗೆ ಸಂಬಂಧಪಟ್ಟಂಗೆ ಆಪ್ಷನ್ಸ್ ಯಾವ್ದು ಕರೆಕ್ಟ್ ಅದ ಅಂತ ಹೇಳ್ಬಿಟ್ಟು ಗೋದಾವರಿ ನೋಡಿದ್ವಿ ಅಂದ್ರೆ ತ್ರಯಂಬಕೇಶ್ವರ. ಹಾಗಾದ್ರೆ ಥರ್ಡ್ ಒನ್ ಟೋಟಲಿ ಇಲ್ಲಿ 3 ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ನೋಡಿದ್ರೆ ಕೃಷ್ಣ, ಇನ್ನ ಅದು ಮಹಾಬಲೇಶ್ವರ. ಇಲ್ಲೂ ಕೂಡ ರೀ 2 ಮತ್ತೆ ಇಲ್ಲೂ ಕೂಡ ಕೊಟ್ಟಿದ್ದ. ಇನ್ನ ತಪತಿ ಅಥವಾ ತಾಪಿ ನೋಡಿದ್ವಿ ಅಂದ್ರೆ ಅದು ಮುಲ್ತಾಯಿ ಅಂತಕ್ಕಂಥದ್ದು. ಇನ್ನ ಅದು ನೋಡಿದ್ವಿ ಅಂತಂದ್ರ ಆಪ್ಷನ್ಸ್ ಫಸ್ಟ್ ಒನ್ದಲ್ಲೂ ಕೂಡ ಅದರಿ. ಇನ್ನ ಫೋರ್ತ್ ಇಲ್ಲಂತೂ ಇದು ಇಲ್ಲ. ಹಾಗಾದ್ರೆ ಫಸ್ಟ್ ಒನ್ನೇ ರೀ, ಯಾಕಂದ್ರೆ ಇಲ್ಲಿ ಥರ್ಡ್ ಬಂದಿಲ್ಲಲ್ಲ. ಹಾಗಾದ್ರಿ ಇಲ್ಲಿ ಫಸ್ಟ್ ಒನ್ ಇರ್ತಕ್ಕಂಥದ್ದು ಏನದ ಅಂತಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಯಾವ ತರಗತಿ ಮತ್ತೆ ಯಾವ ಪಾಠದಿಂದ ಬಂದಂತೇಳಿ ನೋಡಿದ್ರಿ ಅಂತಂದ್ರಿ 10ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು ಭಾರತದ ಜಲ ಸಂಪನ್ಮೂಲಗಳು ಅಂತ ಹೇಳ್ಬಿಟ್ಟು ಪಾಠದ ಹೆಸರಿ. ಬಟ್ ಹಳೆ ಪುಸ್ತಕ ಹೊಸದಿಲ್ಲ. ಹಳೆ ಪುಸ್ತಕದಲ್ಲಿ ಹೊಸದಲ್ಲಿ ನೀವು ನೋಡಿದ್ರಿ ಅಂತಂದ್ರ ಅಲ್ಲಿ ಸಿಗಂಗಿಲ್ಲ. ಇನ್ನೊಂದು 9ನೇ ತರಗತಿದಲ್ಲೂ ಕೂಡ ಕೊಟ್ಟಿದ್ದಾರೆ ಕರ್ನಾಟಕದ ಜಲ ಸಂಪನ್ಮೂಲಗಳು ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದ್ರಿ ಅಂತಂದ್ರ ಬರೀ ಕೃಷ್ಣಾ ನದಿ ಒಂದು ಕಾವೇರಿ ನದಿ ಒಂದು 2 ಬಗ್ಗೆ ಮಾತ್ರ ಅಲ್ಲಿ ಸಿಗ್ತದ ಹಳೆ ಪುಸ್ತಕ ರೀ. ಅಲ್ಲಿಂದ ನೋಡಿದ್ರಿ ಅಂತಂದ್ರ ಅವಾಗ್ರಿ ಆ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ, ಇಲ್ಲಿ
ನೋಕ್ರೇಕ್ ಜೈವಿಕ ಸಂರಕ್ಷಣಾ ವಲಯವು ಈ ಕೆಳಕಂಡ ರಾಜ್ಯದಲ್ಲಿದೆ. ನೋಡ್ರಿ ಇದನ್ನು ಕೂಡ ರೀ ಅಲ್ಲಿ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ ಆದರ್ರಿ ಮೇಘಾಲಯದಲ್ಲಿ ಕಂಡು ಬರ್ತದ. ನೋಕ್ರೇಕ್ ಅಂತಕ್ಕಂಥದ್ದು ಜೈವಿಕ ಸಂರಕ್ಷಣಾ ವಲಯ ಅಂತ ಹೇಳ್ಬಿಟ್ಟು 10ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು. ಬಟ್ ಪಾಠದ ಹೆಸರು ನೋಡಿದ್ವಿ ಅಂತಂದ್ರಿ ಅಲ್ಲಿ ಭಾರತದ ಅರಣ್ಯ ಸಂಪತ್ತು ಅಂತ ಹೇಳ್ಬಿಟ್ಟು ಏನದ್ರಿ ಪಾಠದ ಹೆಸರು ಇದ್ದಿದ್ದ ನೋಡ್ರಿ, ಭಾರತದ ಅರಣ್ಯ ಸಂಪತ್ತಿನ ಬಗ್ಗೆ ರೀ ಆ ಪಾಠದಿಂದ ಅಲ್ಲಿಂದ ಬಂದಿದ್ದು. ಬಟ್ ಅಲ್ಲಿ ನೋಕ್ರೇಕ್ ಅನ್ನೋದು ಇಷ್ಟೇ ಕೊಟ್ಟಿದ್ದಾರೆ. ಬಟ್ ರೀ ನಾವು ಕಡೆಗೆ ಏನ್ ಮಾಡ್ಬೇಕಂದ್ರೆ ಅದು ಎಲ್ಲೆಲ್ಲಿಂದ ಅದಾವ ಜೈವಿಕ ಸಂರಕ್ಷಣಾ ವಲಯಗಳಂತ ನಾವು ನೋಡಿದಾಗ ಅವಾಗ ರೀ ನೋಕ್ರೇಕ್ ಅಂತಕ್ಕಂಥದ್ದು ಅದು ಮೇಘಾಲಯದಲ್ಲಿ ಕಂಡು ಬರ್ತಕ್ಕಂಥ ಜೈವಿಕ ಸಂರಕ್ಷಣಾ ವಲಯಗಳು. ಹಾಗಾಗಿ ಥರ್ಡ್ ಒನ್ ಆಪ್ಷನ್ಸ್ ಏನಿದೆ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡಿದ್ವಿ ಅಂದ್ರ ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಚಕ್ಕೋತ ಹಣ್ಣುಗಳನ್ನು ಶಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದಾಗ ಸೃಷ್ಟಿಯಾಗುವ ಉಪಯುಕ್ತತೆಯನ್ನು ಹೀಗೆ ಕರೆಯುವರು ಅಂತ ಹೇಳ್ಬಿಟ್ಟು ಯಾವ ಉಪಯುಕ್ತತೆ ಆಗ್ತದ ಅಂತ ಹೇಳ್ಬಿಟ್ಟು ಅದ್ರ ಮೇಲ್ಗಡೆ ಇರತಕ್ಕಂಥ ಪ್ರಶ್ನೆ ರೀ. ಫಸ್ಟ್ ಒನ್ ನೋಡಿದ್ವಿ ಅಂದ್ರ ಮೂಲೋಕ ಉಪಯುಕ್ತತೆ, ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರ ಆಕಾರೋಪ ಉಪಯುಕ್ತತೆ, ಥರ್ಡ್ ಒನ್ ನೋಡಿದ್ವಿ ಅಂದ್ರ ಸಮಯೋಪಯುಕ್ತತೆ, ಫೋರ್ತ್ ಒನ್ ನೋಡಿದ್ವಿ ಅಂದ್ರ ಸ್ಥಳ ಉಪಯುಕ್ತತೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ಉಪಯುಕ್ತತೆ ಆಗ್ತದೆ ಅಂತೇಳಿ ನಾವು ನೋಡಿದಾಗ್ರಿ ಇಲ್ಲಿ ಫೋರ್ತ್ ಒನ್ ಆಪ್ಷನ್ಸ್. ಯಾಕಂದ್ರ ಇಲ್ಲಿ ದೇವನಹಳ್ಳಿಯಲ್ಲಿ ಸಿಗ್ತಕ್ಕಂಥ ಹಣ್ಣ್ರಿ ಶಿಮ್ಲಾದಲ್ಲಿ ಒಯ್ದುಕೊಳ್ಳಕ್ ಸ್ಟಾರ್ಟ್ ಮಾಡಿದ್ರ ಅಂತಂದ್ರ ಅವಾಗ್ರಿ ಅಲ್ಲಿ ಸ್ಥಳದ ಉಪಯುಕ್ತತೆ ಆಗ್ತಕ್ಕಂಥದ್ದು. ಒಂದ್ ವೇಳೆ ಏನಾದ್ರೆ ಕೆಲವೊಂದು ಹಣ್ಣುಗಳನ್ನ ಅದು ಕಾಯ್ದಿರಿಸ್ಬಿಟ್ಟು ಬಹಳಷ್ಟು ದಿನಗಳ ನಂತರ ಆಮೇಲೆ ಕೊಟ್ಟಿದ್ರ ಅಂತಂದ್ರ ಅದು ಥರ್ಡ್ ಒನ್ ಆಗ್ತಿತ್ತು ಸಮಯೋಪಯುಕ್ತತೆ ಅಂತ ಹೇಳ್ಬಿಟ್ಟು. ಇದು ರೀ ಫೋರ್ತ್ ಒನ್ ಏನದಂದ್ರ ಸ್ಥಳ ಉಪಯುಕ್ತತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಗ್ತಕ್ಕಂಥ ಹಣ್ಣು ಬೇರೆ ಸ್ಥಳಗಳಲ್ಲೂ ಕೂಡ ಸಿಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಒಯ್ದ್ಬಿಟ್ಟು ಅಲ್ಲಿನೂ ಕೂಡ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ್ರಿ ಆವಾಗ ಅದು ಸ್ಥಳ ಉಪಯುಕ್ತತೆ ಆಗ್ತಕ್ಕಂಥದ್ದು. ಇದು ನೋಡಿದ್ವಿ ಅಂದ್ರ 8ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಂತ ಹೇಳ್ಬಿಟ್ರಿ ಆ ಪಾಠದಿಂದ ಬಂದಿರತಕ್ಕಂಥದ್ದು. 8ನೇ ತರಗತಿ ಪುಸ್ತಕ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಇನ್ನ ನೆಕ್ಸ್ಟ್ ಒನ್ ನೋಡ್ರಿ, ಮೊನೆಟ್ ಜೂನೋ ಎಂಬ ಪದವು ನೋಡ್ರಿ ಯಾವ ಭಾಷೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೀಕ್ ಪದ ಅದನೋ ಅಥವಾ ರೋಮನ್ ಪದ ಅದನೋ ಅಥವಾ ಲ್ಯಾಟಿನ್ ಪದ ಅದನೋ ಅಥವಾ ಫ್ರೆಂಚ್ ಪದ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇರ್ತಕ್ಕಂಥದ್ದು. ಇದು ನೋಡಿದ್ವಿ ಅಂತಂದ್ರ ಇಲ್ರಿ ಸೆಕೆಂಡ್ ಒನ್ ಏನದ ಅಂತಂದ್ರ ರೋಮನ್ ಪದ ಅಂತಕ್ಕಂಥದ್ರಿ. ಮೊನೆಟ್ ಜೂನೋ ಅಂತಕ್ಕಂಥದ್ರಿ ಅದು ರೋಮನ್ ಪದ. ಸೆಕೆಂಡ್ ಒನ್ ಆಪ್ಷನ್ಸ್ ಏನದಲ್ಲ ಅದು ಸರಿಯಾಗಿರ್ತಕ್ಕಂಥ ಉತ್ತರ ರೀ. ಇನ್ನು ಇದು ಯಾವ ತರಗತಿ ಮತ್ತೆ ಯಾವ ಪಾಠದಿಂದ ಬಂದತಿ ನಾವು ನೋಡಿದ್ವಿ ಅಂತಂದ್ರಿ ಇಲ್ಲಿ 9ನೇ ತರಗತಿ ರೀ. 9ನೇ ತರಗತಿ ಅಲ್ಲಿಂದ ಮತ್ತೆ ಪಾಠದ ಹೆಸರು ನೋಡಿದ್ವಿ ಅಂತಂದ್ರ ಹಣ ಮತ್ತು ಸಾಲ ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. 9ನೇ ತರಗತಿ ಪುಸ್ತಕ ಹಣ ಮತ್ತು ಸಾಲ ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ಇನ್ನ ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲಿ KPTCL ನ ವಿಸ್ತೃತ ರೂಪ ನೋಡ್ರಿ. ಇಲ್ಲಿ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರೆ ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಅಥವಾ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಅಥವಾ ಫೋರ್ತ್ ಒನ್ ನೋಡಿದ್ವಿ ಅಂದ್ರೆ ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಕಂಪನಿ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಯಾವ್ದು ಸರಿಯಾಗಿರ್ತಕ್ಕಂಥದ್ದು ಅದ್ರದ್ದು ವಿಸ್ತೃತ ರೂಪ ಅಂತೇಳಿ ನಾವು ನೋಡಿದಾಗ್ರಿ ಇಲ್ಲಿ ಫಸ್ಟ್ ಒನ್ ಏನಿರೋದಲ್ರಿ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಏನದಲ್ಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಫಸ್ಟ್ ಒನ್ ಏನದಂತಂದ್ರೆ ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಅದ್ರದ್ದು ವಿಸ್ತೃತ ರೂಪ ನೋಡಿದ್ರಿ ಅಂತಂದ್ರೆ ಆ ಫಸ್ಟ್ ಒನ್ ಏನು ಆಪ್ಷನ್ಸ್ ಇರ್ತಕ್ಕಂಥದ್ದು ಅದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇದು ನೋಡಿದ್ವಿ ಅಂತಂದ್ರೆ ಯಾವ ಪಾಠ ಮತ್ತೆ ಯಾವ ತರಗತಿಯಿಂದ ಬಂದತ್ತೆ ನಾವು ನೋಡಿದ್ವಿ ಅಂತಂದ್ರಿ ಇದನ್ನು ಕೂಡ ರೀ 9ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು. ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳಂತ ಹೇಳ್ಬಿಟ್ಟು ಪಾಠದ ಹೆಸರು ಅದ ನೋಡ್ರಿ ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ರೀ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ರಿ. ಇದು ಪಂಚವಾರ್ಷಿಕ ಯೋಜನೆ ಮೇಳಗಡೆ ಇರ್ತಕ್ಕಂಥ ಪ್ರಶ್ನೆ ರೀ. ಇಲ್ಲಿ ಡೈರೆಕ್ಟ್ ಉತ್ತರಾನೇ ಹೇಳ್ತೀನಿ ನೋಡ್ರಿ. ಇಲ್ಲಿ ಸೆಕೆಂಡ್ ಒನ್ ಏನು ಆಪ್ಷನ್ಸ್ ಅದಲ್ಲ 5ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ತಪ್ಪಾಗಿ ಕೊಟ್ಟಿದ್ದ ಇಲ್ಲಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿದ್ವಿ ಅಂದ್ರೆ ಸೆಕೆಂಡ್ ಒನ್ ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥದ್ದು. 10ನೇ ತರಗತಿ ಪುಸ್ತಕ ರೀ. ಇಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅಂತಕ್ಕಂಥ ಪಾಠದಿಂದ ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿದ್ದು ರೀ. ಇನ್ನ ನೆಕ್ಸ್ಟ್ ಒನ್ ಕ್ವಶನ್ ನೋಡಿದ್ವಿ ಅಂತಂದ್ರ ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಪ್ರಶ್ನೆ ರೀ. ಇಲ್ಲಿ ಪಟ್ಟಿ 1ರಲ್ಲಿ ಇಲ್ಲಿ ಕ್ರಾಂತಿಗಳ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ನೋಡಿದ್ವಿ ಅಂತಂದ್ರ ಅವುಗಳ ಆಹಾರ ಉತ್ಪಾದನೆ ಯಾವ್ದಾದ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೀಲಿ ಕ್ರಾಂತಿ, ಹಳದಿ ಕ್ರಾಂತಿ, ಬೆಳ್ಳಿ ಕ್ರಾಂತಿ, ಬಿಳಿ ಕ್ರಾಂತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಈ ಕಡೆ ನೋಡಿದ್ವಿ ಅಂದ್ರ ನೀಲಿ ಕ್ರಾಂತಿ ಬಂದ್ವಿ ಅಂತಂದ್ರ ಅದು ಮೀನುಗಳ ಉತ್ಪಾದನೆಗೆ ಸಂಬಂಧಪಟ್ಟಂಗ ಇಲ್ಲಿ ಇಷ್ಟು ಟೋಟಲಿ 3ರಲ್ಲಿ ಥರ್ಡ್ ಒನ್ ಅಂತ ಹೇಳ್ಬಿಟ್ಟು 3ರಲ್ಲಿ ಕೊಟ್ಟಿದ್ದ. ಹಾಗಾದ್ರೆ ಬಿ ನೋಡಿದ್ವಿ ಅಂತಂದ್ರ ಹಳದಿ ಕ್ರಾಂತಿ ಅಂತ ಹೇಳ್ಬಿಟ್ಟು ಅದರಿ ಎಣ್ಣೆ ಬೀಜಗಳ ಉತ್ಪಾದನೆ ಕೊಟ್ಟಿದ್ದ. ಇದ್ರ ಬಗ್ಗೆನೂ ಕೂಡ ರೀ ಸ್ವಲ್ಪ ಏನದ ನಾನು ಟ್ರಿಕ್ಸ್ ಹೇಳುವಾಗ ಹೇಳಿದ್ದ ಸ್ವಲ್ಪ ಏನದ ಇದ್ರ ಬಗ್ಗೆನೂ ಕೂಡ ರೀ ಟ್ರಿಕ್ಸ್ ಹೇಳುವಾಗ ಹೇಳಿದ್ದೀನಿ ನೋಡ್ರಿ. ಕೆಲವೊಂದು ಟ್ರಿಕ್ಸ್ ಹೇಳುವಾಗ ಇದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡ್ರಿ. ಇಲ್ಲಿ ಹಳದಿ ಕ್ರಾಂತಿ ಬಂದ್ವಿ ಅಂತಂದ್ರ ಎಣ್ಣೆ ಬೀಜಗಳ ಉತ್ಪಾದನೆ, ಇನ್ನ ಬೆಳ್ಳಿ ಕ್ರಾಂತಿ ಬಂದ್ವಿ ಅಂತಂದ್ರ ಅದು ಮೊಟ್ಟೆಗಳ ಉತ್ಪಾದನೆ, ಇನ್ನು ಬಿಳಿ ಕ್ರಾಂತಿ ಬಂದ್ವಿ ಅಂತಂದ್ರ ಅದು ಹಾಲಿನ ಉತ್ಪಾದನೆ, ಇನ್ನು
ಇದು ಆಪ್ಷನ್ಸ್ಗೆ ಸಂಬಂಧಪಟ್ಟಂಗೆ ನೋಡಿದ್ವಿ ಅಂತಂದ್ರೆ ಫಸ್ಟ್ ಒನ್ ಅಂತ ಥರ್ಡ್ ಒನ್ ಆಯಿತು. ಹಾಗಾದ್ರೆ ಇಲ್ಲಿನೂ ಕೂಡ ಕೊಟ್ಟಿದ್ದಾರೆ, 3ರಲ್ಲಿ ಕೊಟ್ಟಿದ್ದ. ಹಳದಿ ಕ್ರಾಂತಿ ಬಂದ್ವಿ ಅಂತಂದ್ರೆ ಇನ್ನು ಎಣ್ಣೆ ಬೀಜಗಳ ಉತ್ಪಾದನೆ, ಇಲ್ಲಿನೂ ಕೊಟ್ಟಿದ್ದ, ಇವಕ್ಕೂ ಕೂಡ ಕೊಟ್ಟಿದ್ದ. ಇನ್ನು ಬೆಳ್ಳಿ ಕ್ರಾಂತಿ ಬಂದ್ವಿ ಅಂತಂದ್ರೆ ಅದು ಮೊಟ್ಟೆಗಳ ಉತ್ಪಾದನೆ, ಸೆಕೆಂಡ್ ಒನ್. ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದೆ. ಇಲ್ಲಿ ಫೋರ್ತ್ ಒನ್ ಲಾಸ್ಟ್ ಒನ್ ಏನದ ಅಂತಂದ್ರೆ ಇದು ರೀ 4ನೇದು ಏನದ ಅಂತಂದ್ರೆ ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಫೋರ್ತ್ ಒನ್ ಆಪ್ಷನ್ಸ್ ಏನದ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಇದನ್ನೂ ಕೂಡ ರೀ 10ನೇ ತರಗತಿ ಪುಸ್ತಕದಿಂದಾನೇ ಬಂದಿದ್ರಿ. ಅಲ್ಲೇನು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅಂತ ಹೇಳಿ ಪಾಠದ ಹೆಸರು ಹೇಳದಲ್ರಿ, ಅದೇ ಪಾಠದಿಂದ ಬಂದಿರತಕ್ಕಂಥದ್ದು ನೋಡ್ರಿ. ಅಲ್ಲಿಂದಲೇ 2 ಕ್ವಶನ್ಸ್ಗಳು ಒಂದೇ ಪಾಠದಿಂದ ಬಂದಿದ್ದ ನೋಡ್ರಿ. ಇನ್ನು ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ. ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಹೇಳ್ಬಿಟ್ರಿ. ಹೇಳಿಕೆ ಏನೇನದಾವ ನೋಡ್ರಿ. ಭಾರತದಲ್ಲಿ ಹಣಕಾಸು ವರ್ಷವು ಆ ವರ್ಷದ ಏಪ್ರಿಲ್ 1ರಂದು ಪ್ರಾರಂಭವಾಗಿ ಅದರ ಮುಂದಿನ ಮಾರ್ಚ್ 31ರಂದು ಮುಕ್ತಾಯವಾಗುತ್ತದೆ ಅಂತ ಹೇಳ್ಬಿಟ್ಟು ಮೊದಲನೇ ಹೇಳಿಕೆ ಆಯಿತು. ಇದನ್ನು ಕೂಡ ಕರೆಕ್ಟ್ ಇದ್ದಿದ್ದ. ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭವು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯವಾಗಿದೆ. ಇದನ್ನು ಕೂಡ ಕರೆಕ್ಟ್ ಇರ್ತಕ್ಕಂಥದ್ದು, ಸರಿಯಾಗಿ ಇರ್ತಕ್ಕಂಥ ಉತ್ತರ. ಇನ್ನು ಥರ್ಡ್ ಒನ್ ನೋಡ್ರಿ. ನಾಗರಿಕ ಆಡಳಿತ ವೆಚ್ಚ, ರಕ್ಷಣಾ ವೆಚ್ಚ, ಬಡ್ಡಿ ಪಾವತಿ ಇವುಗಳ ಯೋಜನಾ ವೆಚ್ಚದ ಭಾಗವಾಗಿದೆ. ಇದು ಇಲ್ರಿ, ಯೋಜನಾ ವೆಚ್ಚದ ಭಾಗ ಇದಾಗಿಲ್ಲ. ಹಾಗಾದ್ರೆ 3ನೇದ್ರಿ ತಪ್ಪಾಗಿರ್ತಕ್ಕಂಥದ್ದು. ವೈಯಕ್ತಿಕ ಆದಾಯ ತೆರಿಗೆಯು ಪ್ರತ್ಯಕ್ಷ ತೆರಿಗೆಯಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಸರಿಯಾಗಿರ್ತಕ್ಕಂಥದ್ದು. 3ನೇ ಆಪ್ಷನ್ಸ್ ಅದಲ್ರಿ, 3ನೇ ಹೇಳಿಕೆ ಏನದಂತಂದ್ರೆ ತಪ್ಪಾಗಿರ್ತಕ್ಕಂಥದ್ದು ನೋಡ್ರಿ. ಇಲ್ಲಿ ಅಲ್ಲೂ ಕೂಡ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾದ್ರೆ 3ನೇದು ಏನದಲ್ಲ, ಇದು ತಪ್ಪಾಗಿರ್ತಕ್ಕಂಥದ್ದು. ಇದು ನೋಡಿದ್ವಿ ಅಂತಂದ್ರೆ ಇದನ್ನೂ ಕೂಡ ರೀ 10ನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ನೋಡ್ರಿ. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಆ ಪಾಠದಿಂದ ಬಂದಿರತಕ್ಕಂಥದ್ದು 10ನೇ ತರಗತಿ ಪುಸ್ತಕ ರೀ. ಇನ್ನು ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ. ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವನ್ ರವರಿಂದ ಸ್ಥಾಪಿಸಲ್ಪಟ್ಟ ವರ್ಷ ನೋಡ್ರಿ. ಪ್ರಪಂಚದ ಮೊದಲ ಸಹಕಾರ ಸಂಘ ರೀ, ಅದು ರಾಬರ್ಟ್ ಓವನ್ ರವರಿಂದ ಸ್ಥಾಪನೆ ಆಗ್ತದೆ. ಹಾಗಾದ್ರದ್ದು ಯಾವಾಗ ಅಂತ ಹೇಳ್ಬಿಟ್ಟು ವರ್ಷದ ಮೇಲ್ಗಡೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಥರ್ಡ್ ಒನ್ ಏನು ಆಪ್ಷನ್ಸ್ ಅದಲ್ಲ 1844, ಇದು ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಥರ್ಡ್ ಒನ್ ಏನು ಕೊಟ್ಟಿದ್ರಲ್ಲ ಇದು ಡೈರೆಕ್ಟ್ ಬಂದಿರತಕ್ಕಂಥ ಪ್ರಶ್ನೆ ರೀ. ಇನ್ನು ಇದು ರೀ 8ನೇ ತರಗತಿ ಪುಸ್ತಕದಿಂದ. ಅಲ್ಲಿ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಅಂತ ಹೇಳ್ಬಿಟ್ರಿ. ಪಾಠದ ಹೆಸರು ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು, ಆ ಪಾಠದಿಂದ 8ನೇ ತರಗತಿ ಪುಸ್ತಕ ರೀ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕೆಳಕಂಡ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ನೋಡ್ರಿ. ಇಲ್ಲಿ ಟೋಟಲ್ ಏನೇ ರೀ ಕನ್ಫ್ಯೂಸ್ ಮಾಡ್ತಕ್ಕಂಥದ್ನು ಕೂಡ ರೀ ಇಲ್ಲಿ 2ರ ಒಳಗಡೆ ಒಂದು 73ನೇ ತಿದ್ದುಪಡಿ ಕಾಯ್ದೆ, ಇನ್ನೊಂದು 74ನೇ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ರೀ ನಾವಿಲ್ಲಿ 7ನೇ ತರಗತಿ ಪುಸ್ತಕದಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಅಲ್ರಿ 73 ಮತ್ತು 74 ಅಂತ ಹೇಳ್ಬಿಟ್ರಿ, ಎರಡೂ ಕೂಡ ಜಾಯಿಂಟ್ ಇದ್ರ ಮೇಲ್ಗಡೆ ರೀ 1993 ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಟಿದ್ದ. ಬಟ್ ರೀ 10ನೇ ತರಗತಿ ಪುಸ್ತಕದಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಪಾಠ ರೀ, ಪಾಠದ ಹೆಸರು ಗ್ರಾಮೀಣ ಅಭಿವೃದ್ಧಿ 10ನೇ ತರಗತಿ ಪುಸ್ತಕ. ಅಲ್ಲಿ ನೋಡಿದಾಗ ಅವಾಗ ಗೊತ್ತಾಗ್ತದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತೇಳಿ ನೋಡಿದ್ವಿ ಅಂದ್ರೆ 73ನೇ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ರಿ. ಅದು ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. 10ನೇ ತರಗತಿ ಪುಸ್ತಕ ಗ್ರಾಮೀಣ ಅಭಿವೃದ್ಧಿ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ರೀ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುವುದು. ಇದರ ಮೇಲ್ಗಡೆ ಅಂತ ಬಹಳಷ್ಟು ಸರ್ತಿ ಕೇಳಿರ್ತಕ್ಕಂಥ ಪ್ರಶ್ನೆ ರೀ. ಇವಾಗ ಸರ್ತಿನೂ ಕೂಡ ಬಂದಿದ್ದು, ಈ ಸರ್ತಿನೂ ಕೂಡ ಬಂದಿದ್ದ ನೋಡ್ರಿ. ಅದು ನೋಡಿದ್ವಿ ಅಂದ್ರೆ ಮಾರ್ಚ್ 15 ರೀ, ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ ರೀ. ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ. ಅಲ್ಲಿ KPTCL ಬಗ್ಗೆ ಕೇಳಿದ್ದಿತ್ತು, ಇವಾಗ ಇಲ್ಲಿ ನಬಾರ್ಡ್ ಬಗ್ಗೆ ಬಂದಿರತಕ್ಕಂಥ ಪ್ರಶ್ನೆ ರೀ. ಅಲ್ಲಿ KPTCL ಬಗ್ಗೆ ನೋಡಿದ್ವಿ, ಅದನ್ನು ಕೂಡ 9ನೇ ತರಗತಿಯ ಪುಸ್ತಕ ರೀ, ಭಾರತೀಯ ಅರ್ಥವ್ಯವಸ್ಥೆ ವಲಯಗಳು. ಇದನ್ನು ಕೂಡ ಸೇಮ್ ಅದೇ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ರೀ. ಇನ್ನು ಇದರದ್ದು ವಿಸ್ತೃತ ರೂಪ ಯಾವ್ದಂತೇಳಿ ನಾವು ನೋಡಿದಾಗ್ರಿ ಇಲ್ಲಿ ಫೋರ್ತ್ ಒನ್ ಇರ್ತಕ್ಕಂಥ ಆಪ್ಷನ್ಸ್ ಡೈರೆಕ್ಟ್ ಆಗಿ ಉತ್ತರನೇ ಹೇಳಿಗೈತಿ ನೋಡ್ರಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ರಿ. ಇದನ್ನು ಕೂಡ ರೀ 9ನೇ ತರಗತಿ ಪುಸ್ತಕದಿಂದ ಭಾರತೀಯ ಅರ್ಥವ್ಯವಸ್ಥೆ ಮತ್ತು ವಲಯಗಳು ಆ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಟೋಟಲಿ ಆಗ್ರಿ ಇಲ್ಲಿವರೆಗೂ ಕೂಡ ರೀ ಯಾವ ಪಾಠದಿಂದ ಯಾವ ತರಗತಿಲಿಂದ್ರಿ ಮತ್ತು ಯಾವ್ದು ಪ್ರಶ್ನೆ ಅಂತಂದ್ರೆ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆಗಳು ಕೆಲವೊಂದಿಷ್ಟೇ ಅದಾವ್ರಿ, ಕಡಿಮೆ ಅದಾವ. ಬಟ್ ರೀ ತಪ್ಪಾಗಿರುವಂಥ ಹೇಳಿಕೆಗಳು, ಸರಿಯಾಗಿರ್ತಕ್ಕಂಥದ್ದು ಹೇಳಿಕೆಗಳು, ಆಮೇಲೆ ಹೊಂದಿಸಿರಿ ಅಂತ ಹೇಳ್ಬಿಟ್ರಿ KS IS ಲೆವೆಲ್ ಆ ಲೆವೆಲ್ಗೆ ಅಂತ ಪ್ರಶ್ನೆಗಳನ್ನ ಕೂಡ ರೀ ಜಾಸ್ತಿಯಾಗಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಇರಿದ್ದು. ಇಲ್ಲಿ ಇವಾಗ್ಲಾದ್ರೂ ರೀ ಇಲ್ಲಿವರೆಗೂ ಕೂಡ ವಿಡಿಯೋ ಯಾರು ಕರೆಕ್ಟಾಗಿ ನೋಡಿರ್ತೀರಿ, ಏನು ಓದಬೇಕು ಅಂತಕ್ಕಂಥದ್ರಿ ಅವ್ರಿಗೂ ಕೂಡ ಅರ್ಥ ಆಗಿರ್ತದೆ. ಮತ್ತು ಇನ್ನೂ ಬಂದ್ರಿ ಇದನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ರಿ ಮುಂದಿನ TETಗಾದ್ರೂ ಕೂಡ ರೀ ಎಚ್ಚೆತ್ಕೊಳ್ರಿ. ಏನು ಓದಬೇಕಾಗ್ಯದ ಅಂತ ಹೇಳ್ಬಿಟ್ರಿ ಅದ್ರ ಬಗ್ಗೆ ಸ್ವಲ್ಪ ಏನದ ಅಂತಂದ್ರೆ ಇನ್ನೂ ನಾವು ಎಲ್ಲಿ ತಪ್ಪಲಿಗತ್ತೀವಿ ಅಂತಕ್ಕಂಥದ್ದು.
ಯಾಕಂದ್ರೆ ಭಾಳಷ್ಟು ಜನ ಏನದ ಅಂತಂದ್ರಿ ಅರ್ಧಂಬರ್ಧ ಓದ್ಕೊತಾರದು ಪರಿಸ್ಥಿತಿ ಹೆಂಗಾಗಿರ್ತದೆ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಇಡೀ ಡೀಟೇಲ್ ಆಗಿ ಓದಿಸ್ಬಿಟ್ಟಿರ್ತದೆ. ಆ ರೀತಿ ಪ್ರಶ್ನೆ ಪತ್ರಿಕೆ ಇತ್ತು ಇವತ್ತಿಂದ ನಾವು ನೋಡೋದಾಗ್ರಿ, ಈ ಪ್ರಶ್ನೆ ಪತ್ರಿಕೆ ನೋಡಿದಾಗ. ಹಾಗಾಗ್ರಿ ಮುಂದಿನ TETಗಾದ್ರೂ ಕೂಡ ಯಾರ್ಯಾರು ಎಲಿಜಿಬಲ್ ಆಗಿರಿ ಅಥವಾ ಎಲಿಜಿಬಲ್ ಆಗ್ಲಾರ್ದವರು, ಎಲಿಜಿಬಲ್ ಆದವರು ಹೈಸ್ಕೋರ್ ಮಾಡೋ ಸಲುವಾಗಿ, ಎಲಿಜಿಬಲ್ ಆಗ್ಲಾರ್ದವರು ಅವ್ರಕ್ಕಿಂತ ಹೈಸ್ಕೋರ್ ಮಾಡೋ ಸಲುವಾಗಿ ಆದ್ರೂ ರೀ ಮುಂದಿನ TETಗೂ ಕೂಡ ರೀ ತಯಾರಿ ಆಗಿರ್ರಿ. ಮತ್ತು ಇನ್ನೊಂದು ಏನಂತಂದ್ರೆ ಇವಾಗ ನೆಕ್ಸ್ಟ್ ಕ್ಲಾಸ್ನಲ್ಲೂ ಕೂಡ ರೀ GPSTR ಮತ್ತು HSTR ಅದ್ರ ಬಗ್ಗೆನೂ ಕೂಡ ರೀ ವಿಡಿಯೋ ಮಾಡಿನೂ ಕೂಡ ಹಾಕ್ತಾ ಇರ್ತೀನಂತ್ರಿ. ಅದನ್ನು ಕೂಡ ನೋಡ್ರಿ, ಅದನ್ನು ಕೂಡ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಟೋಟಲ್ ಇನ್ನೇ ರೀ TET ಸಿಲೆಬಸ್, ಅದಾದ ನಂತರ GPSTR HSTR ಆ ಸಿಲೆಬಸ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆನೆ ಕೂಡ ಹೇಳಿಗೆತ್ತಿದ್ದು. ಹಾಗಾಗಿ ಅದು ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತದೆ. ಎಲ್ಲರೂ ಕೂಡ ರೀ ಅದನ್ನು ಕೂಡ ಏನಂತಾರೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ರೀ ಅದನ್ನು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಕೂಡ ಯಾರು ವಿಡಿಯೋ ನೋಡಿದ್ರಿ ಅವರೆಲ್ಲರಿಗೂ ಕೂಡ ರೀ ಧನ್ಯವಾದಗಳು ತಿಳಿಸ್ತಾರೆ. ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.